ಇದರಲ್ಲಿ ನಾವು ಚಿತ್ರವನ್ನು ಡಬ್ ಮಾಡಿ ತೋರಿಸ್ತಾ ಇದ್ದು ಹೇಳಲಿಕ್ಕೆ ಇಚ್ಛೆಪಡ್ತದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಇನ್ನು ಚಿತ್ರವನ್ನ ರಾಜ್ಯದ ಎಲ್ಲಾ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಹಾಗೂ ಸ್ವಾತಂತ್ರ್ಯ ಯೋಧರು ಉಚಿತವಾಗಿ ನೋಡಬಹುದು. ಗುರುತಿನ ಚೀಟಿಯನ್ನ ತೋರಿಸಿ ಟಿಕೆಟ್ ಅನ್ನ ಪಡ್ಕೊಳ್ಬಹುದು. ಈ ಬಗ್ಗೆ ದರ್ಶನ್ ಕೂಡ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಒಂದು ಹಿಸ್ಟಾರಿಕಲ್ ಸಿನಿಮಾಗೆ ನಮ್ಗೆ ಈ ತರ ಒಂದು ಓಪನ್ ಸಿಗುತ್ತೆ, ಒಂದು ಈ ತರ ಶಬಾಷ್ಗಿರಿ ಸಿಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಸೊ ಅದಕ್ಕೆ ಎಲ್ಲಾ ಜನತೆಗೂ, ಕರ್ನಾಟಕ ರಾಜ್ಯದ ಎಲ್ಲಾ ಜನತೆಗೂ ಒಂದು ಕೃತಜ್ಞತೆ ಸಲ್ಲಿಸ್ತಾ, ನಿಜವಾಗ್ಲೂ ಮಕ್ಳಿಗೆ ತೋರ್ಸೋಂಥ ಸಿನಿಮಾ ಇನ್ಮೇಲೆ ಮಾಡ್ಬೇಕಂಗೆ ನನಗೆ ನೆನಪಿರಂಗೇನೆ ನಾವು ಸ್ಕೂಲ್ ಡೇಸ್ ಅಲ್ಲಿ ಹೋದಾಗ ಪುಟಾಣಿ ಏಜೆಂಟ್ 1, 2, 3 ಅದು ಬಿಟ್ರೆ ಸಿಂಹದ ಮರಿ ಸೇನೆ ಇವೆರಡನೇ ಸ್ಕೂಲಿಂದ ಕರ್ಕೊಂಡೋದಂಥ ಸಿನಿಮಾಗಳು. ಇನ್ನು ಮಿಕ್ಕಿದೆಲ್ಲ ಬಿಟ್ಟರೆ ನಾವು ನೋಡಿದ್ವಿ. ಸೊ ಇವತ್ತು ಆ ಥರದೊಂದು ರಿಪೀಟಕ್ಕೆ ಆಗ್ತದೆ. ಯಾಕಂದ್ರೆ ಮತ್ತೆ ಒಂದು ಒಳ್ಳೆ ಸಿನಿಮಾಗೆ ಒಂದು ಗೌರ್ಮೆಂಟಿಂದ ಈ ಥರ ಒಂದು ಅಪ್ರೂವಲ್ ಸಿಕ್ಕಿದೆ, ಈ ಥರದೊಂದು ಸಿನಿಮಾ ಮಕ್ಳಿಗೆ ತೋರ್ಸೋಕೆ ಒಂದು ಭಾಗ್ಯ ಸಿಕ್ಕಿದೆ. ಇದಕ್ಕೆ ತುಂಬಾ ಧನ್ಯವಾದಗಳು. ಈ ಮಧ್ಯೆ ರಾಜ್ಯಾದ್ಯಂತ ವಿಜಯ ಯಾತ್ರೆಗೆ ಹೊರಡೋಕೆ ಚಿತ್ರತಂಡ ಅಣಿಯಾಗಿದೆ. ಇದೇ ಡಿಸೆಂಬರ್ 2ರಿಂದ ವಿಜಯ ಯಾತ್ರೆ ಶುರುವಾಗುತ್ತೆ. ರವಿಕುಮಾರ್ ಎಂಕೆ, ಜನಶ್ರೀ ನ್ಯೂಸ್, ಬೆಂಗಳೂರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾವೇರಿಯ ತವರಮಳ್ಳಿಹಳ್ಳಿ ಹತ್ರ ಬಸ್ ಪಲ್ಟಿ, ಸ್ಥಳದಲ್ಲೇ 3 ಸಾವು, 25 ಮಂದಿಗೆ ಗಾಯ, ಆಸ್ಪತ್ರೆಗೆ ದಾಖಲು. ಬಿಜೆಪಿಯ ಮತ್ತೊಬ್ಬ ಸಚಿವರ ಮೇಲೂ ಭೂ ಉರುಳು, ಜೀವರಾಜ್ ವಿರುದ್ಧ ಅಧಿಕಾರ ದುರುಪಯೋಗ ಆರೋಪ, ಲೋಕಾಯುಕ್ತ ಕೋರ್ಟ್ನಲ್ಲಿ ಖಾಸಗಿ ದೂರು. ಬಿಜಾಪುರದ ತಲಾಬ್ ಕೆರೆ ಕಾಮಗಾರಿ ವಿಳಂಬ, ಯೋಜನೆಯಲ್ಲಿ ಅವ್ಯವಹಾರದ ಆರೋಪ, ಬೇಗ ಕೆಲಸ ಮುಗಿಸಲು ಸ್ಥಳೀಯರ ಒತ್ತಾಯ. ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿ ಆರೋಪ, ವಿವಾದದಲ್ಲಿ ಚಿತ್ರದುರ್ಗ ಜೆಡಿಎಸ್ ಶಾಸಕ ಬಸವರಾಜನ್ ವಿರುದ್ಧ ಕೇಸ್. HIV ಇದ್ದರೂ ಕುಗ್ಗದ ಬಾಲಕ, ಪೇಪರ್ ಮಾರಿದ ಹಣದಲ್ಲಿ ಜೀವನ, ಅಜ್ಜಿ ತಂಗಿಯರ ಬದುಕಿಗೆ ಆಧಾರ. ಇದು ಇವತ್ತಿನ ಕರ್ನಾಟಕ ಸಮಗ್ರ. ಈಗ ಮನಿ ಮಂತ್ರ ಪ್ರೋಗ್ರಾಂ ಟೈಮ್. ನಮಸ್ಕಾರ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸೂಪರ್ ಹೀರೋ ರಾಮರಾಜ್ ಬನಿಯನ್ ಮತ್ತು ಒಳ ಉಡುಪುಗಳು. ಕನಸುಗಳು ನನಸಾಗುವುದು ರಾಮರಾಜ್ ಬನಿಯನ್ಗಳು ಮತ್ತು ಒಳ ಉಡುಪುಗಳು. ತೂಗಿರೆ ರಂಗನ ತೂಗಿರೆ ಕೃಷ್ಣನ. ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ. ಆನಂದಮಯ ಇಂದು ರಾತ್ರಿ 7:30ಕ್ಕೆ. ಕೋಲ್ಡ್ ಲೇಸರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಹೋಗ್ತಾ ಇದ್ದೇವೆ. ಸೊ ಒಂಥರ ನೋವಿಗೆ ಒಂಥರ ಸ್ವೀಟೆಸ್ಟ್ ಟ್ರೀಟ್ಮೆಂಟ್ ಇದು. ಮೊದಲನೇದಾಗಿ ನಾವು ಯಾವುದೇ ಒಂದು ಔಷಧಿ ಕೊಡೋದಾಗಲ್ಲ, ಏನು ಮಾಡೋದಿಲ್ಲ. ನಂತರ ಪೇಷಂಟ್ ನ ಎಲ್ಲೂ ನಾವು ಕನ್ಫೈನ್ ಮಾಡೋದು, ಅವನ್ನ ಒಂದು ಬಂದಿಯಾಗಿಟ್ಟು ಮಾಡೋಕೆ ಹೋಗೋದಿಲ್ಲ, ಅವನ್ನ ಫ್ರೀ ಆಗಿ ಬಿಟ್ಟಿರ್ತೀವಿ. ಡಾಕ್ಟರ್ ಶಾಪ್ ಇಂದು ಸಂಜೆ 5:30ಕ್ಕೆ. ವಹರೆ ಮೇರ ಮುರುಗ, ವಹರೆ ನನ್ನ ರಂಗ, ಯಾರು ಇಲ್ಲ ಸಾಟಿವ ಭಲೆ ಕಿಲಾಡಿ ರಂಗ. ಕಾಲ್ ಕುಣಿಸ್ಬೇಕು, ತೊಡೆ ಆಡಿಸ್ಬೇಕು. ಸಿಟ್ಯಾಕೋ ಸಿಡ್ಕ್ಯಾಕೋ ನನ್ನ ಜಾಣ. ಆ ಆಡಿಯನ್ಸ್ ನ ಹಾಗೆಯೇ ತನ್ನ ತೆಕ್ಕೆಗೆ ತಗೋತಾಳ ಅಮ್ಮ. ದೂರದಿಂದ ಬಂದಂಥ ಸುಂದರಾಂಗ ಜಾಣ, ನೋಟದಲ್ಲೇ ಸೂರ್ಯಗೊಂಡ ಅಂತರಂಗ ಪ್ರಾಣ. ನನ್ನ ದೃಷ್ಟಿಲಿ ಆ ಅಮ್ಮ ಕನ್ನಡದ ಆಶಾ ಭೋಸ್ಲೆ ಅಂತ ಹೇಳಬಹುದು. ಸುಮಬಾಲೆಯ ಪ್ರೇಮದ ಸಿರಿಗೆ. ನಕ್ಷತ್ರ ಮಂಥನ ನಾಳೆ ಬೆಳಗ್ಗೆ 11 ಗಂಟೆಗೆ. ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಮನಿ ಮಂತ್ರ ನೇರ ಪ್ರಸಾದ ಕಾರ್ಯಕ್ರಮ. ನಾನು ಹೂಡಿಕೆ ತಜ್ಞ ವೆಂಕಟೇಶ್. ಇವತ್ತು ಶನಿವಾರದ ವಿಶೇಷ ದಿನದಂದು ನಮ್ಮ ಸಲಹೆಗಳು
ಮತ್ತೆ ಈಕ್ವಿಟಿ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಪ್ರತಿಯೊಂದನ್ನು ಕೂಡ ನಿಮ್ಮ ಮುಂದೆ ಬಿಚ್ಚಿಡಲಿದ್ದೇವೆ. ನಮ್ಮ ಕಾರ್ಯಕ್ರಮ ಏನು ನಿರಂತರವಾಗಿ ಕಳೆದ 2 ತಿಂಗಳಿಂದ ಬರ್ತಾ ಇದೆ. ಯಾರು ಇದನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇದ್ರ ತಾವೆಲ್ಲರೂ ಕೂಡ ನೋಡಿದ್ರ ನಾವು ಹೇಳಿದಂತ ಶೇರ್ಸ್ಗಳು, ಡಿಸ್ಕಸ್ ಮಾಡಿದಂತ ಸಲಹೆಗಳು ಪ್ರತಿಯೊಂದು ಕೂಡ ತಮ್ಮೆಲ್ಲರಿಗೂ ಕೂಡ ಉತ್ತಮವಾದ ಪ್ರಾಫಿಟ್ಸ್ ಅನ್ನ ನೀಡ್ತಾನೆ ಬರ್ತಾ ಇದೆ. ನಮ್ಮ ವೆಬ್ಸೈಟ್ ಆದಂತ www.2mbrokers.com ಅಲ್ಲಿ ನಮ್ಮ ಕಳೆದ 2 ತಿಂಗಳ ಹಿಂದಿನ ಕಾರ್ಯಕ್ರಮಗಳು ಪ್ರತಿಯೊಂದು ಕೂಡ ತಮಗೆ ದೊರಕಲಿದೆ. ಪ್ರತಿಯೊಬ್ರು ಕೂಡ ಲಾಗಿನ್ ಮಾಡಿ ಷೇರುಪೇಟೆ ಮತ್ತೆ ಕಮಾಡಿಟಿ ಪೇಟೆಯಲ್ಲಿ ಮೊದಲಿಂದನೂ ಕೂಡ ನಾವೇನು ಸಲಹೆಗಳನ್ನ ತಿಳಿಸ್ತಾ ಬಂದು ಮಾರ್ಕೆಟ್ನ ಬಗ್ಗೆ ಏನು ನಮ್ಮ ವ್ಯೂಸ್ ಅನ್ನ ತಿಳಿಸ್ತಾ ಒಂದು ಪ್ರತಿ ಒಂದು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಇಂದು ಮಾರ್ಕೆಟ್ ಪಾಸಿಟಿವ್ ಇದೆಯೋ ಅಂತ ಬಂದು ತಮಗೆ ತಿಳಿಸ್ತಾ ಇಲ್ಲ. ಮೊದಲೇ ಕಳೆದ 2 ತಿಂಗಳ ಹಿಂದೆ ನಾವು ತಿಳಿಸಿದಂತ ಮಾತುಗಳನ್ನ ಮತ್ತೆ ತಮ್ಮೆಲ್ಲರಿಗೂ ರಿಪೀಟ್ ಮಾಡ್ತೀವಿ. ಭಾರತದಲ್ಲಿ ಏನಾದ್ರೂ ಯಾವ್ದಾದ್ರು ಅಸೆಟ್ ಕ್ಲಾಸಸ್ಗಳು, ಆಸ್ತಿಗಳು ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಂದ್ರೆ ಅದು ಷೇರುಪೇಟೆಯಲ್ಲಿರುವ ಷೇರುಗಳು. ಪ್ರತಿಯೊಬ್ರು ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ, ರೈತರಾಗಿರ್ಬೋದು, ಉದ್ಯೋಗಿಗಳಾಗಿರ್ಬೋದು, ವ್ಯವಸ್ಥರಾಗಿರ್ಬೋದು, ಪ್ರತಿಯೊಬ್ರು ಕೂಡ ಷೇರುಪೇಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ, ಅದರಲ್ಲೂ ಕೂಡ ಬ್ಯಾಂಕ್ ಅಕೌಂಟ್ ನಲ್ಲಿ ಯಾರು ಸೇವಿಂಗ್ ಅಕೌಂಟ್ ನಲ್ಲಿ ಸುಮ್ಮನೆ ಹಣವನ್ನ ವ್ಯರ್ಥವಾಗಿ ಇಟ್ಟಿದ್ದೀರಾ ಅವರು ಅದೇ ಬ್ಯಾಂಕ್ಗಳ ಷೇರುಗಳನ್ನ ಕೊಂಡ್ಕೊಳ್ಳಿ, ಉತ್ತಮವಾದ ರಿಟರ್ನ್ಸ್ ಅನ್ನ ಕೊಡುತ್ತೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲೇ ಪ್ರಮೋಟ್ ಆಗಿರುವಂತ ಕೆನರಾ ಬ್ಯಾಂಕ್ ಶೇರ್ಸ್ ಗಳನ್ನ ಕೊಂಡ್ಕೊಳ್ಳಿ, ಕರ್ನಾಟಕ ಬ್ಯಾಂಕ್ ಶೇರ್ಸ್ ಗಳನ್ನ ಕೊಂಡ್ಕೊಳ್ಳಿ, ಉತ್ತಮವಾದ ರಿಟರ್ನ್ಸ್ ಬರುತ್ತೆ. ತಮಗೆ ಷೇರುಪೇಟೆ ಗೊತ್ತಿದೆಯೋ ಗೊತ್ತಿಲ್ಲೋ ಅನ್ನೋದು ಮುಖ್ಯವಲ್ಲ, ತಾವು ಕೊಳ್ಳುವ ಷೇರುಗಳು ಬಹು ಮುಖ್ಯ. ನಾವು ಹೇಳಿದಂತ ಇಂಥ ಶೇರ್ಸ್ ಗಳನ್ನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ, ಮಾರ್ಕೆಟ್ ಡೌನ್ ಬರ್ತಾ ಇದೆಯೋ ಅಪ್ ಆಗ್ತಾ ಇದೆಯೋ ಅಂತ ಚಿಂತೆ ತಮಗೆ ಬೇಕಿಲ್ಲ. ನಾವು ಯಾವ ಸ್ಟಾಕ್ಸ್ ಅನ್ನು ಕೂಡ ತಮಗೆ ಮನಿ ಮಂತ್ರ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರೆ ಪೂರ್ತಿ ಕಂಪ್ಲೀಟ್ ಆದ ಬ್ಯಾಕ್ ಗ್ರೌಂಡ್ ಸ್ಟಡಿಯನ್ನ ಮಾಡಿ ತಮಗೆ ತಿಳಿಸ್ಕೊಟ್ಟಂತ ಶೇರ್ಸ್ ಆಗಿದೆ. ಪ್ರತಿಯೊಬ್ರು ಕೂಡ ಬೈ ಮಾಡ್ಕೊಳ್ಳಿ. ಇಷ್ಟ ಬೆಲೆಗಳು ಮತ್ತೆ ತಮಗೆ ಸಿಗೋದಿಲ್ಲ, ಇಷ್ಟೊಂದು ರಿಟರ್ನ್ಸ್ ಕೂಡ ತಮಗೆ ಬೇರೆ ಅಸೆಟ್ ಕ್ಲಾಸಸ್ ಅಲ್ಲಿ ಸಿಗೋದಿಲ್ಲ ಅಂತ ಏನ್ ತಿಳಿಸಿದ್ರು ತಾವೆಲ್ಲರೂ ನೋಡಿರ್ಬೋದು. ಕಳೆದ 2 ತಿಂಗಳಲ್ಲಿ ಆ ಶೇರ್ಸ್ ಗಳೆಲ್ಲ ಯಾವ ಮಟ್ಟದಲ್ಲಿ ತಲುಪಿದೆ. ಮಾರ್ಕೆಟ್ ಏನು 5300 ನಿಫ್ಟಿ ಲೆವೆಲ್ಸ್ ಇಂದ ರ್ಯಾಲಿಯನ್ನ ಸ್ಟಾರ್ಟ್ ಮಾಡ್ತು. ಆಗ ಕೂಗಿ ತಮ್ಮೆಲ್ಲರಿಗೂ ಹೇಳಿದಂತ ಮಾತುಗಳು ಇವು. ಅದೇ ರೀತಿ 5600 ಕ್ರಾಸ್ ಮಾಡಿದಾಗಲೂ ಕೂಡ ತಮ್ಮೆಲ್ಲರಿಗೂ ಕೂಡ ಹೇಳಿದ್ದೆ ಲಾಂಗ್ ಟರ್ಮ್ BA ಬೈಯರ್ ಮಾರ್ಕೆಟ್ಗೆ ರೆಸಿಸ್ಟೆನ್ಸ್ 6000 ಇರಲಿದೆ ನಿಫ್ಟಿ ಫ್ಯೂಚರ್ಸ್ಗೆ ಅಂತ. ಮಧ್ಯದಲ್ಲಿ ಸ್ವಲ್ಪ ಮಟ್ಟದ ಕರೆಕ್ಷನ್ಸ್ ಬಂದ ತಕ್ಷಣ ಕೆಲವರು ಸೆಲ್ ಮಾಡ್ಕೊಂಡ್ರಿ, ಆದ್ರೆ ಸೆಲ್ ಮಾಡಿದವರಿಗೆ ನಷ್ಟಗಳಾದೋ. ಯಾರು ಮಾರ್ಕೆಟ್ ನಲ್ಲಿ ನಂಬಿಕೆ ಇಟ್ಟಿ, ನಮ್ಮ ಮಾತಿನಲ್ಲಿ ನಂಬಿಕೆ ಇಟ್ಟಿ ಈ ಎಲ್ಲಾ ಷೇರುಗಳನ್ನ ಹೋಲ್ಡ್ ಮಾಡ್ತಾನೆ ಬಂದ್ರಿ, ತಮ್ಮೆಲ್ಲರಿಗೂ ಕೂಡ ಮೋರ್ ದೆನ್ 30% ಅಪ್ ಟು 50% ರಿಟರ್ನ್ಸ್ ಗಳು ಕಳೆದ ಕೇವಲ 2 ಮಂತ್ ನಲ್ಲಿ ಮನಿ ಮಂತ್ರ ಕಾರ್ಯಕ್ರಮದಿಂದ ತಮ್ಮೆಲ್ಲರಿಗೂ ಕೂಡ ಆಗಿದೆ. ಇದು ಇನ್ವೆಸ್ಟರ್ಸ್ ನ ಬಗ್ಗೆ. ಆದ್ರೆ ಟ್ರೇಡರ್ಸ್ ಬಗ್ಗೆ ಮಾತಾಡೋದಾದ್ರೆ ತಮ್ಮೆಲ್ಲರಿಗೂ ಕೂಡ ಶಾರ್ಟ್ ಟರ್ಮ್ ಟ್ರೇಡಿಂಗಿಗೆ ಟೆಕ್ನಿಕಲ್ ಟ್ರೇಡಿಂಗು, ಟೆಕ್ನಿಕಲ್ ಅಡ್ವೈಸರ್ಸ್ ಗಳು ಮಾತ್ರ ಸೂಕ್ತ ಅಂತ ತಿಳಿಸ್ತಾ ಬಂದು ಅದರ ಮೇರೆಗೆ ಸಜೆಷನ್ಸ್ ಗಳನ್ನು ಕೂಡ ಕೊಡ್ತಾ ಪ್ರತಿಯೊಂದು ಟೆಕ್ನಿಕಲ್ ಕಾಲ್ಸ್ ಕೂಡ ಕನ್ಫರ್ಮ್ಡ್ ಟ್ರೇಡ್ ಆಗಿರುತ್ತೆ. ಕನ್ಫರ್ಮ್ಡ್ ಟ್ರೇಡ್ ಅಲ್ಲಿ ತಾವು ಟ್ರೇಡ್ ಅನ್ನ ಮಾಡೋದಾದ್ರೆ ಪ್ರತಿನಿತ್ಯ ತಮ್ಮ ಹಣಕ್ಕೆ ಮೊದಲು ಪ್ರೊಟೆಕ್ಷನ್ ಸಿಗುತ್ತೆ, ನಂತರ ಪ್ರತಿದಿನ ತಾವು ಗಳಿಸಬಹುದು. ಸರಿಯಾದ ರೀತಿಯಲ್ಲಿ ಪ್ರತಿಯೊಂದು ಸಜೆಷನ್ಸ್ ಅನ್ನ ತಾವು ಟ್ರೇಡ್ ಮಾಡಿ ತಮ್ಮ ಟ್ರೇಡಿಂಗ್ ಮತ್ತೆ ಡಿಮ್ಯಾಟ್ ಖಾತೆಗಳನ್ನ ತೆರೆದಿಟ್ಕೊಂಡು ನಾವೇನು ಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಸ್ ಅನ್ನ ಮಾಡ್ತೀವಿ, ಏನು ಶೇರ್ಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ, ಆ ಶೇರ್ಸ್ ಗಳನ್ನ ತಾವೇ ಖುದ್ದಾಗಿ ತಮ್ಮ ಖಾತೆಯಲ್ಲಿ ಖರೀದಿ ಮಾಡಿ ತಮಗೆ ಎಷ್ಟು ಪ್ರಾಫಿಟ್ ಅನ್ನ ಅನುಭವಿಸಬೇಕು ಅಷ್ಟು ಪ್ರಾಫಿಟ್ ಅನ್ನು ಕೂಡ ಷೇರುಪೇಟೆ ಕೊಡಲಿದೆ ಅಂತ ತಮ್ಮೆಲ್ಲರಿಗೂ ಹೇಳ್ತಾ ಬಂದೆ. ಏನು ಸೆಂಟ್ರಲ್ ಗವರ್ಮೆಂಟ್ ನ ಡಿಸಿಷನ್ಸ್ ಏನಿದೆ, ಸೆಂಟ್ರಲ್ ಗವರ್ಮೆಂಟ್ ನ ಬಿಗ್ಗೆಸ್ಟ್ ಮೂವ್ ಏನಿದೆ, FDN ರಿಟೇಲ್ ಇರಬಹುದು, FDN ಏವಿಯೇಷನ್ಸ್ ಇರಬಹುದು, FDN ಇನ್ಶೂರೆನ್ಸ್ ಇರಬಹುದು, ಇದೆಲ್ಲ ತುಂಬಾನೇ ಮಹತ್ವದ ನಿರ್ಧಾರ. ಇದರಿಂದ ಈ ಶೇರ್ಸ್ ಗಳೆಲ್ಲ ಮುಂದಿನ ದಿನಗಳಲ್ಲಿ ತುಂಬಾನೇ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ಮತ್ತೆ ಏನು ಕೇಬಲ್ ಇಂಡಸ್ಟ್ರಿಯನ್ನ ಡಿಜಿಟಲೈಸೇಷನ್ಸ್ ಅನ್ನ ಮಾಡ್ತಾ ಇದ್ದಾರೆ, ಇದು ಕೂಡ ಮುಖ್ಯವಾದ ನಿರ್ಧಾರ. ಇದರಿಂದ ಡೆನ್ ನೆಟ್ವರ್ಕ್ ನ ಶೇರ್ಸ್ಗಳು, ಆತ್ವೆ ಶೇರ್ಸ್ಗಳು ತುಂಬಾನೇ ಉತ್ತಮವಾಗಿ ಪರ್ಫಾರ್ಮ್ ಅನ್ನ ಮಾಡುತ್ತೆ. ಮತ್ತೆ ಆ ಶೇರ್ಸ್ ಗಳ ಎಲ್ಲ ಬಗ್ಗೆ ತಮಗೆ ರೆಕಮೆಂಡೇಶನ್ಸ್ ಅನ್ನ ಕೊಟ್ಟು ಡೆನ್ ನೆಟ್ವರ್ಕ್ 120 ಇಂದ 200 ಬಳಿ ತಲುಪ್ತು. ಆತ್ವೆ ಕೇಬಲ್ ಅನ್ನ ತಾವು ನೋಡೋದಾದ್ರೆ 230 ರಿಂದ 270 ರೇಂಜ್ ಅನ್ನ ತಲುಪ್ತು. ಕೆನರಾ ಬ್ಯಾಂಕ್ ಅಂತೂ ಬಿಗ್ಗೆಸ್ಟ್ ಗೇನ್, ಬ್ಯಾಂಕ್ ನಲ್ಲಿ ತಾವು ಹಣವನ್ನ ಇಡೋದು ಸೇಫ್ ಆಗಿರ್ಲಿ ಅಂತ ಅದೇ ರೀತಿ ಆ ಬ್ಯಾಂಕ್ ಅಲ್ಲಿ
ಮೇಲೆ ತಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಆ ಬ್ಯಾಂಕಿನ ಶೇರ್ಸ್ ಗಳನ್ನ ಕೊಂಡಿದ್ರೆ ಅದೇ ರೀತಿ ತಮಗೆ ಸೆಕ್ಯೂರ್ ಕೂಡ ಇರ್ತಾ ಇತ್ತು. ಕಳೆದ ಕೇವಲ 2 ತಿಂಗಳಲ್ಲಿ 50% ರಿಟರ್ನ್ಸ್ ಕೂಡ ಬರ್ತಾ ಇತ್ತು. ಈ ವಾರದ ಪರ್ಫಾರ್ಮೆನ್ಸ್, ನಮ್ಮ ಏನು ಸಜೆಷನ್ಸ್ ಗಳಿದೆ, ಏನು ಇಷ್ಟೆಲ್ಲ ಉತ್ತಮವಾದ ಸಜೆಷನ್ಸ್ ಗಳಿಂದ ಕೇವಲ ಒಂದು ಲಾಟ್ ಅಲ್ಲಿ ಟ್ರೇಡ್ ಅನ್ನ ಮಾಡ್ತಾ ಬಂದ್ರೆ ಸಜೆಷನ್ಸ್ ಗಳಲ್ಲಿ ಎಷ್ಟು ಗಳಿಕೆ ಆಗುತ್ತೆ ನಮ್ಮ ಪರ್ಫಾರ್ಮೆನ್ಸ್ ತಮ್ಮ ಕಣ್ಮುಂದೆ ಈಗ ಬರಲಿದೆ. ನಾವು ಕೊಟ್ಟಂತ ಸೋಮವಾರದ ಸಜೆಷನ್ಸ್ ಗಳು ತಾವು ನೋಡೋದಾದ್ರೆ, ನಾವೇನು ಈಕ್ವಿಟಿ ಶೇರ್ಸ್ ಗಳನ್ನು ಕೂಡ ಈ ವಾರದಲ್ಲಿ ಸಜೆಷನ್ಸ್ ಅನ್ನ ಮಾಡಿದ್ದು. ಸೋಮವಾರದಲ್ಲಿ ಟಾಟಾ ಸ್ಟೀಲ್ ಈಕ್ವಿಟಿಯನ್ನ 363 ಬಳಿ ಏನು ರೆಕಮೆಂಡೇಶನ್ಸ್ ಅನ್ನ ಮಾಡಿದ್ದು, ಅದ್ರ 385 ಅನ್ನ ತಿಳಿಸ್ತು. ಮತ್ತೆ ಇಂಟ್ರಾಡೇ ಸಜೆಷನ್ಸ್ ಗಳನ್ನ ತಾವು ನೋಡೋದಾದ್ರೆ ಸೋಮವಾರದ ನಮ್ಮ ಸಜೆಷನ್ಸ್ ಗಳು ನಿಫ್ಟಿ ಸೆಲ್ ಇತ್ತು, SBI ಫ್ಯೂಚರ್ ಸೆಲ್ ಇತ್ತು, ರಿಲಯನ್ಸ್ ಇನ್ಫ್ರಾನ ಪುಟ್ ಆಪ್ಷನ್ಸ್ ಇತ್ತು, LNT ಪುಟ್ ಆಪ್ಷನ್ಸ್ ಇತ್ತು. ಮಾರ್ಕೆಟ್ ವೀಕ್ ಆದ ದಿನ ಸೋಮವಾರದಂದು ಪೂರ್ತಿ ಎಲ್ಲ ಇಂಥ ಸಜೆಷನ್ಸ್ ಗಳು ಸೆಲ್ಲಿಂಗ್ ಅಲ್ಲೇ ನಾವು ಪ್ರಾಫಿಟ್ ಅನ್ನ ಕೊಟ್ಟು, ಮಂಗಳವಾರದಿಂದ ಏನು ಮಾರ್ಕೆಟ್ ಟರ್ನ್ ಆಯ್ತು ತಾವು ನೋಡಬಹುದು. ಸುಜಲಾ ಅಂತ ತಮ್ಮೆಲ್ಲರಿಗೂ ಕೂಡ ನಿನ್ನೆನೂ ಕೂಡ ಮಾತಾಡಿದೆ, ಆ ಷೇರು ಸಜೆಷನ್ಸ್ ಅನ್ನ ಕೊಟ್ಟು ಕೇವಲ 3 ದಿನಗಳಲ್ಲಿ 30% ಅಪ್ಪನ್ನ ಮಾಡಿದೆ. ನಮ್ಮ ಟಾರ್ಗೆಟ್ ಏನು 20% ನಲ್ಲಿ 16.17 ನಲ್ಲಿ ಬೈ ಮಾಡ್ಕೊಂಡ್ರು. ನಿನ್ನೆ 20 ಏನು ಆಪ್ಷನ್ ಕ್ಲೋಸ್ ಅನ್ನ ಮಾಡ್ಕೊಂಡಿದ್ದಾರೆ, 20% ಗೇನ್ ಆಗಿದೆ. ಮತ್ತೆ ಕೊಟ್ಟಂತ ಪ್ರತಿಯೊಂದು ಸಜೆಷನ್ಸ್ ಯಾವ ರೇಟ್ ನಲ್ಲಿ ತಮಗೆ ಬೈ ಅನ್ನ ನೀಡ್ತಾ ಇದ್ದೋ ಆ ಟಾರ್ಗೆಟ್ ಗಳು ಏನಾಗಿದೆ, ಮತ್ತೆ ಅದಕ್ಕೆ ಸ್ಟಾಪ್ ಲಾಸ್ ಏನಾಗಿದೆ, ಪ್ರತಿಯೊಂದನ್ನು ಕೂಡ ತೋರಿಸ್ತಾ ಇದೀವಿ. ಏನು ಪ್ರಾಫಿಟ್ ತಮಗೆ ಡಿಸ್ಪ್ಲೇ ಆಗ್ತಾ ಇದೆ, ಇದು ಕೇವಲ ಒಂದು ಲಾಟ್ ಫ್ಯೂಚರ್ಸ್ ನಲ್ಲಿ ಟ್ರೇಡ್ ಮಾಡಿದವರಿಗೆ ಆಗಿರುತ್ತೆ. ಒಂದು ಲಾಟ್ ಫ್ಯೂಚರ್ಸ್ ನನ್ನ ಟ್ರೇಡ್ ಮಾಡೋದಕ್ಕೆ ತಮಗೆ ಬೇಕಾಗಿರೋ ಅಮೌಂಟ್ ಆ ಸ್ಟಾಕ್ ಫ್ಯೂಚರ್ಸ್ ಅನ್ನ ನೋಡಿದರೆ 40-50 ಸಾವಿರಗಳು ದಿ ಮ್ಯಾಕ್ಸಿಮಮ್ ತಮಗೆ ಮಾರ್ಜಿನ್ ಬೇಕಾಗಿರುತ್ತೆ. ಅಷ್ಟು ಅಮೌಂಟ್ ಅನ್ನ ಇಟ್ಕೊಂಡು ತಾವು ಟ್ರೇಡ್ ಮಾಡೋದಾದ್ರೆ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಆಪ್ಷನ್ಸ್ ಗಳನ್ನ ತಾವು ನೋಡಬಹುದು. ಇನ್ಫಿನ 2400 ನ ಪುಟ್ ಆಪ್ಷನ್ಸ್ ಅಲ್ಲಿ ಪ್ರತಿಯೊಂದು ಲಾಟ್ಗೆ 750 ರೂಪಾಯಿ ಅಂತ ಗಳಿಕೆ ತಮಗೆ ಸಣ್ಣದಾಗಿ ಕಂಡ್ರು ಕೂಡ ತಾವು ಇನ್ವೆಸ್ಟ್ಮೆಂಟ್ ಮಾಡಿದಂತ ಅಮೌಂಟ್ ಅನ್ನ ನೋಡೋದಾದ್ರೆ 25 ರೂಪಾಯಿಗಳು. 25 ರೂಪಾಯಿಗೆ 32 ರೂಪಾಯಿ ಟಾರ್ಗೆಟ್ ಅಂದ್ರೆ ತುಂಬಾನೇ ದೊಡ್ಡ ವಿಷಯ. ಇದು 20% ಗೇನ್ ಇದ್ದಂಗೆ. ತಾವು ಏನು ಇನ್ವೆಸ್ಟ್ಮೆಂಟ್ ಅನ್ನ ತೊಡಗಿಸ್ತೀರಾ, ಇದರಲ್ಲಿ ತಾವು ಕೇವಲ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು 3,500-4 ಸಾವಿರ ರೂಪಾಯಿಗಳು. ಅದಕ್ಕೆ ತಮಗೆ ಆದಂತ ಪ್ರಾಫಿಟ್ ಅನ್ನ ನೋಡೋದಾದ್ರೆ 7,500 ಆಗಿರುತ್ತೆ. ಆಪ್ಷನ್ಸ್ ಅಲ್ಲಿ ನಾವು 20% ರಿಟರ್ನ್ಸ್ ಆಯ್ತು. 1000 ಶೇರ್ಸ್ ಗಳನ್ನ ಬೈ ಮಾಡಿದ್ರೆ ತಮಗೆ 7,500 ರಿಟರ್ನ್ಸ್ ಆಯ್ತು ಅಂತ ತಮಗೆ ಪರ್ಫಾರ್ಮೆನ್ಸ್ ಅನ್ನ ತಿಳಿಸ್ತಾ ಇಲ್ಲ. ಪ್ರತಿ ಒಂದು ಲಾಟ್ ನಲ್ಲಿ ತಾವು ಟ್ರೇಡ್ ಅನ್ನ ಮಾಡಿದೆ ಆದ್ರೆ ಎಷ್ಟು ರಿಟರ್ನ್ಸ್ ಗಳು ಬರ್ತಾ ಇತ್ತು ಅಂತ ಪರ್ಫಾರ್ಮೆನ್ಸ್ ನ ಪ್ರತಿ ದಿನದ ಬೇಸಿಸ್ ನಲ್ಲಿ ತಿಳಿಸ್ತಾ ಇದೀವಿ. ಮತ್ತೆ ನಿನ್ನೆಯ ಪರ್ಫಾರ್ಮೆನ್ಸ್ ಅನ್ನು ಕೂಡ ತಮ್ಮ ಮುಂದೆ ತೋರಿಸ್ತಾ ಇದೀವಿ. ನಿನ್ನೆ ಕೊಟ್ಟಂತ ಟಾಟಾ ಸ್ಟೀಲ್ ಮೊದಲಿಂದನೂ ಕೂಡ ಹೇಳ್ತಾ ಇದ್ದು, ಬಾಟಮ್ ಲೈನ್ ಗಳಲ್ಲಿ ಶೇರ್ಸ್ ಗಳನ್ನ ಬೈ ಮಾಡ್ಕೊಳ್ಳಿ. ಟಾಟಾ ಸ್ಟೀಲ್ ನ ಕೆಳಗಿಂದ ಲೆವೆಲ್ಸ್ ಗಳಿಂದ ಏನು ಬೈ ಅನ್ನ ತಿಳಿಸ್ತಾ ಇದ್ದವು. ನಿನ್ನೆ 3,000 ರೂಪಾಯಿ ಟಾಟಾ ಸ್ಟೀಲ್ ಪ್ರತಿ ಲಾಟ್ ಅಲ್ಲಿ ಪ್ರಾಫಿಟ್ ಆಯ್ತು. ನಿಫ್ಟಿ ಬೈಂಗ್ ಅಲ್ಲಿ 1,750 ರೂಪೀಸ್ ಪ್ರತಿ ಲಾಟಿಗೆ ಪ್ರಾಫಿಟ್ ಆದ್ರೆ, ಬ್ಯಾಂಕ್ ನಿಫ್ಟಿಯ ಸ್ಟ್ರಾಂಗಲ್ ಅಲ್ಲಿ 750 ರೂಪಾಯಿಗಳು ಪ್ರಾಫಿಟ್. ಆಕ್ಸಿಸ್ ಬ್ಯಾಂಕ್ ನ ಕಾಲ್ ಆಪ್ಷನ್ಸ್ ನಲ್ಲಿ 750 ರೂಪಾಯಿಗಳ ಪ್ರಾಫಿಟ್. ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಮಾರ್ನಿಂಗ್ ಅವರ್ಸ್ ನಲ್ಲಿ ಯಾರು ನಾವು ಸೆಲ್ ಸಜೆಷನ್ಸ್ ಅನ್ನು ಮಾಡಿದ್ದು ಅದರ ಲಾಸ್ ಅನ್ನು ಕೂಡ ತೋರಿಸ್ತಾ ಇದೀವಿ. ಇದು ಎಂಟೈರ್ ವೀಕ್ ನ ಪ್ರಾಫಿಟ್ ಆಗಿರುತ್ತೆ. ತಾವು ನೋಡಬಹುದು ಕಳೆದ 4 ದಿನಗಳಲ್ಲಿ ನಾವು ಏನು ರಿಟರ್ನ್ಸ್ ಅನ್ನ ಕೊಟ್ಟಿದ್ವಿ, ತಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಷೇರುಪೇಟೆ ಖಚಿತವಾಗ್ಲೂ ಕೂಡ ಪ್ರತಿಯೊಬ್ರು ಕೂಡ ರಿಟರ್ನ್ಸ್ ಅನ್ನ ತಿಳಿಸ್ಕೊಡುತ್ತೆ ಅಂತ ಪ್ರತಿಯೊಬ್ಬರಿಗೆ ಇದರಲ್ಲಿ ಗೊತ್ತಾಗುತ್ತೆ. ಮತ್ತೆ ತಮ್ಮ ಮುಂದೆ ಇವಾಗ ತಮಗೆ ಕಮಾಡಿಟಿ ನಮ್ಮ ವೀಕ್ ನ ಸಲಹೆಗಳು ಬರ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ವಿಶೇಷ ಕಾರ್ಯಕ್ರಮವಾದ ಸೋಮವಾರದ ಕಾರ್ಯಕ್ರಮ ಒಂದು ಈ ಕಮಾಡಿಟಿ ಸಲಹೆಗಳನ್ನ ತಿಳಿಸ್ಕೊಟ್ಟಿದ್ದು. ಕಾಪರ್ ನ ಬೈ ಲೆವೆಲ್ ನಾವೇನು ಸಜೆಷನ್ಸ್ ಅನ್ನ ಮಾಡಿದ್ದು ಅದು ನಮ್ಮ ಮೊದಲನೇ ಟಾರ್ಗೆಟ್ ಅನ್ನ ಅಚೀವ್ ಮಾಡಿ ಕಾಪರ್ ನಲ್ಲಿ ಲಿಟ್ಲು ಪ್ರಾಫಿಟ್ ಆದ್ರೆ, ಗೋಲ್ಡ್ ಮಿನಿಯಲ್ಲಿ ತಾವು ನೋಡ್ಬೇಕಾಗತ್ತೆ ಏನು ರೂಪಾಯಿನ ವೀಕ್ನೆಸ್ ಅನ್ನ ಕಾಣಿತು. ಮತ್ತೆ ತಮ್ಮೆಲ್ಲರಿಗೂ ಕೂಡ ಹೇಳಿದೆ, ನಾವು ಏನು ಲೆವೆಲ್ಸ್ ಗಳನ್ನ ಕೊಡ್ತೀವಿ ಇದೆಲ್ಲ ಖಚಿತವಾದ ಲೆವೆಲ್ಸ್ ಗಳು. ನಾವೇನು 2 ಲೆವೆಲ್ಸ್ ಗಳನ್ನ ಕೊಡ್ತೀವಿ, ಎರಡನ್ನೂ ಫಾಲೋ ಮಾಡಿ. ಕೇವಲ ಸಾಫ್ಟ್ವೇರ್ ಗಳು ಬೈ ಇದ್ದಾಗ ಮಾತ್ರ ಅವಕ್ಕೆ ಬೈ ಅಂತ ಗೊತ್ತಾಗುತ್ತೆ. ಅದಕ್ಕೆ ಮಾರ್ಕೆಟ್ ನ ಸೆಂಟಿಮೆಂಟ್ ಆಗಿರ್ಬೋದು, ಇನ್ವೆಸ್ಟರ್ಸ್ ನ ಸೆಂಟಿಮೆಂಟ್, ಟ್ರೇಡರ್ ನ ಚೇಂಜಸ್ ಇರ್ಬೋದು ಗೊತ್ತಾಗೋದಿಲ್ಲ. ತಮಗೆ ಲೆವೆಲ್ಸ್ ಗಳು ಬಹು ಮುಖ್ಯವಾಗಿರುತ್ತೆ. ಏನು ಗೋಲ್ಡ್ ಮಿನಿಯಲ್ಲಿ ಸೆಲ್ ಅನ್ನ ಮಾಡ್ಕೊಂಡ್ರೆ ಅವರಿಗೆ 700 ಪಾಯಿಂಟ್ ಗಳ ಗಳಿಕೆ ಆಗಿದೆ. ಸರಾಸರಿ 1000 ಪಾಯಿಂಟ್ ಬಿದ್ರು ಕೂಡ ಟಾರ್ಗೆಟ್ ನಲ್ಲಿ ನಾವೇನು ತಿಳಿಸ್ತಾ ಇದ್ವಿ ಅದರಲ್ಲಿ 700 ಪಾಯಿಂಟ್ ಗಳಿಕೆ ಆಯಿತು. ಸಿಲ್ವರ್ ಮಿನಿ ಕೂಡ 2 ಕಡೆನೂ ಕೂಡ ಟಾರ್ಗೆಟ್ಸ್ ಅನ್ನ ನೀಡಿ ಉತ್ತಮವಾದ ಗೇನಿಂಗ್ ಅನ್ನ ಕೊಟ್ರೆ, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್ ಮತ್ತೆ ನಿಕ್ಕಲ್ ಒಂದು ಸೈಡ್ ಪೊಸಿಷನ್ಸ್ ಅನ್ನ ಮಾತ್ರ ಕೊಟ್ಟಿದೆ. ಒಂದು ಸೈಡ್ ಟ್ರೇಡಿಂಗ್ ಮಾತ್ರ ಇನಿಷಿಯೇಟ್ ಆಗಿದೆ. ಕ್ರೂಡ್ ಆಯಿಲ್ ನಲ್ಲಿ ಕಂಪ್ಲೀಟ್ ಆಗಿ ಸೆಲ್ ಪೊಸಿಷನ್ಸ್ ಇನಿಷಿಯೇಟ್ ಆದ್ರೆ 4,942 ಎಬೋ ಏನು ಬೈ ತಿಳಿಸಿದ್ದು ಈ ವೀಕ್ ನಲ್ಲಿ ಅದು ಕ್ರಾಸ್ ಆಗಲಿಲ್ಲ. ಅದೇ ರೀತಿ 4,874 ಬಿಲೋ ಯಾರು ಶಾರ್ಟ್ ಅನ್ನ ಮಾಡ್ಕೊಂಡ್ರು ಅವರಿಗೆ 4,794 ವರೆಗೂ ಕೂಡ ನಮ್ಮ ಸೆಕೆಂಡ್ ಟಾರ್ಗೆಟ್ ಎಕ್ಸಾಕ್ಟ್ಲಿ ಅಲ್ಲಿವರೆಗೆ ನಮ್ಮ ಸೆಕೆಂಡ್ ಟಾರ್ಗೆಟ್ ಅನ್ನ ಕೊಡ್ತು. ನ್ಯಾಚುರಲ್ ಗ್ಯಾಸ್ ಅಂತೂ ತಮಗೆ ತಿಳಿಸಿದಂತ ನಾವು ಸೆಲ್ಲಿಂಗ್ ಲೆವೆಲ್ಸ್ ಅಲ್ಲಿ ಸೆಲ್ ಮಾಡ್ಕೊಂಡವರಿಗೆ ಉತ್ತಮವಾದ ರಿಟರ್ನ್ಸ್ ಬಂತು.
0.70 ಪೈಸಾ ಬಿಲೋ ಸೆಲ್ ಮಾಡ್ಕೊಂಡವರಿಗೆ ಅತಿ ಉತ್ತಮವಾದ ಪ್ರಾಫಿಟ್ ಬಂದ್ರೆ, ನಿಕ್ಕಲ್ನಲ್ಲಿ ಈ ಬಾರಿ ಏನು ಬೈಯನ್ನ ಮಾಡ್ಕೊಂಡ್ರೆ ಅವರಿಗೆ ನಮ್ಮ 2 ಟಾರ್ಗೆಟ್ಗಳು ಅಚೀವ್ ಅನ್ನ ಮಾಡಿದವರಿಗೆ 929.10 ಎಬೋ ಯಾರು ಬೈಯನ್ನ ಮಾಡ್ಕೊಂಡಿದ್ರೆ ಅವರಿಗೆ 20 ರೂಪೀಸ್ ನಿಕ್ಕಲ್ನಲ್ಲಿ ಗೇನಿಂಗ್ ಅನ್ನ ಕೊಟ್ಟಿದೆ. ಏನು ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಾ ಇದ್ದೀವಿ, ಇದು ತಮಗೆ ನೀಡಿದಂತ ಸೋಮವಾರದ ಸಜೆಷನ್ಸ್ಗಳು. ಈ ಸಜೆಷನ್ಸ್ ಮೇಲಲ್ಲಿ ಒಂದು ಲಾಟ್ ಅಲ್ಲಿ ತಾವು ಟ್ರೇಡ್ ಮಾಡಿದ್ದೆ ಆದಂತಲ್ಲಿ ಈ ವಾರದ ಪರ್ಫಾರ್ಮೆನ್ಸ್ ನಲ್ಲಿ ಆಗಿದಂತ ಪ್ರಾಫಿಟ್ ಅನ್ನ ನೋಡೋದಾದ್ರೆ 38,397.50 ಪೈಸೆ. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಜೆಷನ್ಸ್ ಗಳನ್ನ ಏನು ಕೊಡ್ತಾ ಇದೀವಿ, ಕೇವಲ 1 ದಿನ 2 ದಿನಕ್ಕೆ ತಾವು ನೋಡಿ ನಮ್ಮ ಪರ್ಫಾರ್ಮೆನ್ಸ್ ಗೆ ತಾವು ಮೊರೆ ಹೋಗೋ ಅವಶ್ಯಕತೆ ಇಲ್ಲ. ತಾವು ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡಿ ನಾವು ಹೇಳಿದಂತ ಎಲ್ಲ ಕಾರ್ಯಕ್ರಮಗಳು 2 ತಿಂಗಳ ಹಿಂದಿನ ನಮ್ಮ ಕಾರ್ಯಕ್ರಮಗಳಲ್ಲಿ ಏನನ್ನ ಮಾಹಿತಿಯನ್ನ ತಿಳಿಸ್ಕೊಟ್ಟು ಮತ್ತೆ ಕಂಟಿನ್ಯೂಸ್ ಆಗಿ ಯಾವ ಶೇರ್ಸ್ ಗಳ ಬಗ್ಗೆ ಡಿಸ್ಕಸ್ ಅನ್ನ ಮಾಡ್ತಾ ಬರ್ತಾ ಇದ್ವಿ. ತಮ್ಮೆಲ್ಲರಿಗೂ ಕೂಡ ಭಾರತಿ ಇಂಟರ್ನ್ಯಾಷನಲ್ ಲಿಮಿಟೆಡ್ ನಿನ್ನೆ ಹೇಳಿದ್ದೆ, ನಿನ್ನೆ ಎಲ್ಲರಿಗೂ ಕೂಡ PVR ನ ಬಗ್ಗೆ ನಿನ್ನೆ ಕಾರ್ಯಕ್ರಮದ ಹೇಳಿದ್ದೆ. ನಿನ್ನೆ PVR 20% ಫ್ರೀಸ್ ಆದ್ರೆ ಸುಜ್ಲಾ ತಮ್ಮೆಲ್ಲರಿಗೂ ಏನು ನಿನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ಡಿಸ್ಕಸ್ ಅನ್ನ ಮಾಡಿದೋ ಅದು 10% ಅಪ್ ಆಯ್ತು. ಭಾರತಿ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅನ್ನ ತಾವು ನೋಡೋದಾದ್ರೆ ಅದು 5% ಫ್ರೀಸ್ ಆಯ್ತು. ಇದೇ ರೀತಿ ಎಲ್ಲಾ ಶೇರ್ಸ್ಗಳು ನಾವು ಏನು ಉತ್ತಮ ಇನ್ಫಾರ್ಮೇಶನ್ಸ್ ಬೇಸಿಸ್ ಅಲ್ಲಿ ತಮ್ಮೆಲ್ಲರಿಗೂ ಕೂಡ ಇನ್ವೆಸ್ಟ್ಮೆಂಟ್ ಗೆ ಸಜೆಷನ್ಸ್ ಅನ್ನ ಮಾಡ್ತಾ ಬಂದು ಪ್ರತಿಯೊಂದು ಶೇರು ಕೂಡ ಉತ್ತಮವಾದ ರಿಟರ್ನ್ಸ್ ಅನ್ನ ಕೊಡ್ತು. ಅದೇ ರೀತಿ ಟ್ರೇಡಿಂಗ್ ಗೆ ಅಡ್ವೈಸರ್ಸ್ ಗಳನ್ನ ಏನು ನೀಡ್ತಾ ಇದೀವಿ, ಟೆಕ್ನಿಕಲ್ ಟ್ರೇಡ್ ಬೇಸಿಸ್ ಅಲ್ಲಿ ನೀಡ್ತಾ ಇದೀವಿ. ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ ಇದರಲ್ಲಿ ಗಳಿಸ್ತಾ ಇದ್ದಾರೆ. ನಮ್ಮ ಸಜೆಷನ್ಸ್ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಮಿಕ್ಕುಳಿದ ರಾಜ್ಯಗಳಲ್ಲೂ ಕೂಡ ನಮ್ಮ ಸಜೆಷನ್ಸ್ ಗಳನ್ನ ಮಹಾರಾಷ್ಟ್ರ ಇರ್ಬೋದು, ಕೋಲ್ಕತ್ತಾ ಇರ್ಬೋದು, ಪ್ರತಿಯೊಂದು ಕಡೆನೂ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಕೇವಲ ಕರ್ನಾಟಕದ ಅಷ್ಟೇ ಅಲ್ಲ, ಯಾವ ಮೆಸೆಂಜರ್ ಮೂಲಕ ದುಬೈಗೂ ಕೂಡ ನಮ್ಮ ಸಜೆಷನ್ಸ್ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಇಂಥ ಉತ್ತಮವಾದ ಅಡ್ವೈಸಸ್ ಅನ್ನ ತೆಗೆದುಕೊಳ್ಳಿ. ಇವತ್ತು ಶನಿವಾರ ಆಗಿರೋದ್ರಿಂದ ಮಾರ್ಕೆಟ್ ಅವರ್ಸ್ ಇಲ್ಲದಿರೋದಕ್ಕೆ ಪ್ರತಿಯೊಬ್ಬರು ಕೂಡ ನಮ್ಮ ಆಫೀಸಿಗೆ ವಿಸಿಟ್ ಅನ್ನ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗೋಸ್ಕರ ತಾವು ಕರೆಯನ್ನ ಮಾಡಿ 9591679679 9535350350 ಮತ್ತೆ ಇಮೇಲ್ ಅನ್ನ ಮಾಡಿ customercare@2mbrokers.com. ಪ್ರತಿಯೊಬ್ಬರಿಗೂ ಕೂಡ ಉತ್ತಮ ಅಡ್ವೈಸರ್ಸ್ಗಳು ಪ್ರತಿಯೊಬ್ಬರಿಗೂ ಸಿಗಲಿದೆ. ನಾಳೆ ಮತ್ತಷ್ಟು ಶೇರ್ಸ್ ಗಳ ಬಗ್ಗೆ ತಮಗೆ ಡಿಸ್ಕಸ್ ಅನ್ನ ಮಾಡ್ತೀವಿ. ನಾಳಿನ ವಿಶೇಷ ಕಾರ್ಯಕ್ರಮವನ್ನ ಪ್ರತಿಯೊಬ್ಬರು ವೀಕ್ಷಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಂದನೆಗಳು. ನಮಸ್ಕಾರ. ಧನಮೂಲಂ ಇದಂ ಜಗತ್ತು ಅನ್ನುತ್ತಾನೆ. ಇವತ್ತಿನ ಪ್ರಪಂಚದಲ್ಲಿ ಮನುಷ್ಯನು ಬದುಕಬೇಕಾದರೆ ಗಾಳಿ, ನೀರು, ಬೆಂಕಿ, ಆಕಾಶ, ಭೂಮಿಯಂತ ಪಂಚಭೂತಗಳ ಜೊತೆ ಹಣ ಕೂಡ ಅಷ್ಟೇ ಅವಶ್ಯಕ. ತಾನು ಸೃಷ್ಟಿ ಹಣದ ಸುತ್ತ ಇವತ್ತಿನ ಮನುಷ್ಯನ ಜೀವನ ಆಧಾರವಾಗಿದೆ. ಅದು ನಿಮ್ಮ ಆರೋಗ್ಯವಾಗಿರಬಹುದು, ನಿಮ್ಮ ಕುಟುಂಬದ ಆರೋಗ್ಯವಾಗಿರಬಹುದು, ನಿಮ್ಮ ಮಕ್ಕಳ ಭವಿಷ್ಯವಾಗಿರಬಹುದು, ಮದುವೆ ಮುಂತಾದವುಗಳು, ಶುಭ ಕಾರ್ಯಗಳು, ವಿನೋದಗಳು. ಈ ರೀತಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಯಾವ ಸಂಘಟನೆಯಾಗಲಿ ಹೆಜ್ಜೆ ಮುಂದೆ ಇಡಬೇಕಾದರೂ, ಹೆಜ್ಜೆ ತೆಗೆದು ಹೆಜ್ಜೆ ಹಾಕಬೇಕಾದರೂ ನಮಗೆ ಹಣದ ಅವಶ್ಯಕತೆ ಇದೆಯಂತಲೂ ಒಳ್ಳೆಯ ಮನಸ್ಸಿನಿಂದ ನಾವು ತೋರಿಸಿದ ಸಹಾಯ ಕೂಡ ಇಂದು ರೂಪ ಬದಲಾಗಿಸುತ್ತದೆ. ಮಾತಿನ ಸಹಾಯ ಕೂಡ ಬಹಳ ಬೆಲೆ ಉಳ್ಳದೆ, ಇಲ್ಲವೆನ್ನುತ್ತಿಲ್ಲ. ಆದರೆ ಅದು ವರಿಸಿನ ಮಾತಿನ ಸಹಾಯವೆನಿಸುತ್ತದೆ ಮಾತ್ರ. ಆದರೆ ಅವಸರವನ್ನು ತೀರಿಸುವ ಒಳ್ಳೆ ಸಹಾಯವಾಗಲಾರದು. ಇದರಿಂದ ನಮಗೆ ಇವತ್ತಿನ ಮನುಷ್ಯನ ಜೀವನದಲ್ಲಿ ಹಣಕ್ಕೆ ಇರುವ ಪ್ರಾಧಾನ್ಯತೆ ಅರ್ಥವಾಗುತ್ತದೆ. ಮತ್ತೆ ಇಷ್ಟು ಪ್ರಾಧಾನ್ಯತೆ ಇರುವ ಹಣ ಎಷ್ಟು ಜನರ ಬಳಿ ಅವರ ಅವಸರಕ್ಕೆ ಬರುವಷ್ಟಿದೆ? ಎಷ್ಟು ಮಂದಿ ಜನ ತಮ್ಮ ಶ್ರಮಕ್ಕೆ ತಕ್ಕಂತೆ ಫಲವನ್ನು ಸಂತೃಪ್ತಿ ಹೊಂದುವ ವಿಧವಾಗಿ ಸಂಪಾದಿಸುತ್ತಿದ್ದಾರೆ? ನಿಜವಾಗಿ ಈ ಪ್ರಶ್ನೆಗೆ ಉತ್ತರ ಹೇಳುವುದು ನಮ್ಮ ಆರ್ಥಿಕ ರಂಗವನ್ನು ನಿರ್ವಹಿಸಿದಷ್ಟು ಕಷ್ಟ. ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಆರ್ಥಿಕವಾಗಿ ಉಜ್ವಲಗೊಳಿಸಬೇಕೆಂದು, ಸುಖ ಸಂತೋಷದಿಂದ ಜೀವಿಸಬೇಕೆಂದು ಆಶಿಸುತ್ತಾನೆ. ಅದಕ್ಕಾಗಿ ಹಗಲು ರಾತ್ರಿ ದುಡಿಯುತ್ತಾನೆ. ಅಷ್ಟೇ ಅಲ್ಲ, ಸಂಪಾದನೆ ವಿಷಯದಲ್ಲಿ ಎಷ್ಟೋ ಸಾರಿ ಸೋತು ಹೋದರೂ ಮತ್ತೆ ಮತ್ತೆ ಅದಕ್ಕಾಗಿ ಪ್ರಯತ್ನಿಸುತ್ತಾ ಇರುತ್ತಾರೆ. ಆದರೆ ಆ ಪ್ರಯತ್ನದ ಯಾವ ರೀತಿ ಇರಬೇಕೆಂದರೆ ಗಾಳಿ ಬೀಸೋ ದಿಕ್ಕಿಗೆ ಹಡಗು ಪ್ರಯಾಣಿಸುವಂತೆ ಇರಬೇಕು. ಈ ಮಾತಿನ ಅರ್ಥ ಪೂರ್ತಿಯಾಗಿ ಅರ್ಥವಾಗಿಲ್ಲ. ದಯಮಾಡಿ ಇನ್ನಷ್ಟು ವಿವರವಾಗಿ ತಿಳಿಸಿ. ಸರಿ, ಗಾಳಿ ಯಾವ ಕಡೆ ನೀರಿನ ಪ್ರವಾಹ ಕಡೆಯೇ ಇದೆಯೋ ಅದಕ್ಕೆ ಎದುರು ಹೋಗದೆ ಚಲನೆಯ ಕಡೆಗೆ ನಾವು ಹಡಗಿನಲ್ಲಿ ಪ್ರಯಾಣಿಸಿದರೆ ನಾವು ಕಡಿಮೆ ಶಕ್ತಿ ಬಳಸಿ ಹೆಚ್ಚಿನ ದೂರ ಪ್ರಯಾಣ ಮಾಡಲಾಗುತ್ತದೆ. ಹಾಗೆ ಧನವನ್ನು ಸಂಪಾದಿಸಲು ನಮ್ಮ ಶಕ್ತಿ ಸಾಮರ್ಥ್ಯಗಳ ಜೊತೆಗೆ ಭಗವದ್ ಅನುಗ್ರಹ ಕೂಡ ಬಹಳ ಅವಸರ. ಧನಕ್ಕೆ ಆದಿದೇವತೆಯಾದ ಧನಲಕ್ಷ್ಮಿ ಅನುಗ್ರಹ ಕೂಡ ಜೊತೆಗೆ ತೆಗೆದುಕೊಂಡರೆ ನಾವು ಆಶಿಸುವುದಕ್ಕಿಂತ ಹೆಚ್ಚಿನ ಸಂಪಾದನೆಯನ್ನು ಸಂಪಾದಿಸಬಹುದು. ಹೌದು, ಈ ವಿಷಯದಲ್ಲಿ ಯುಗಗಳಿಂದ ನಮ್ಮ ಮಹರ್ಷಿಗಳು ಅಧ್ಯಯನ ಮಾಡಿ ಧನಲಕ್ಷ್ಮಿಯನ್ನ ಪ್ರಸನ್ನಗೊಳಿಸಲು ಅಥರ್ವ ವೇದವನ್ನ ರಚಿಸಿದ್ದಾರೆ. ಆ ಅಥರ್ವ ವೇದದಲ್ಲಿ ಸಾರಾಂಶವನ್ನ ಗ್ರಹಿಸಿ ಮುಂದಿನ ಋಷಿಗಳು
ಧನಲಕ್ಷ್ಮಿ ಯಂತ್ರವನ್ನ ತಯಾರಿಸಿದ್ದಾರೆ. ಪ್ರಪಂಚದಲ್ಲಿ ಯಾರು ತಾಯಿ ಆ ಧನಲಕ್ಷ್ಮಿ ಕೃಪೆಗೆ ದೂರವಾಗಬಾರದೆಂದು ಆ ಮಹಾಋಷಿಗಳ ಲಕ್ಷ್ಯವಾಗಿತ್ತು. ಮಹಾಧನಲಕ್ಷ್ಮಿ ಯಂತ್ರದಿಂದ ನಿಮ್ಮ ಮನೆಯಲ್ಲಿ ಧನ ಪ್ರಾಪ್ತಿಗಾಗಿ ಎಲ್ಲಾ ಮಾರ್ಗಗಳು ತೆಗೆದುಕೊಳ್ಳುತ್ತವೆ. ಲಕ್ಷ್ಮೀ ಅಮ್ಮನವರು ಸ್ವತಃ ತಾವೇ ನಿಮ್ಮ ಮನೆಯಲ್ಲಿ ಧನವನ್ನು ಆಕರ್ಷಿಸುತ್ತಾಳೆ. ನಮಗೆ ಗುಪ್ತಧನವಲ್ಲದೆ ಬರಬೇಕಾದ ಹಣ ಕೂಡ ನಿಮ್ಮ ಕೈಗೆ ಬಂದು ಸೇರುತ್ತದೆ. ಆ ಲಕ್ಷ್ಯ ನೆರವೇರಿಸುವುದೇ ತಮ್ಮ ಲಕ್ಷ್ಯವನ್ನು ಮಾಡಿಕೊಂಡು ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಧನಲಾಭ ಉಂಟು ಮಾಡಲು ಅನ್ಯ ಋಷಿಗಳು ತಪೋಫಲವನ್ನು ಧನಲಕ್ಷ್ಮಿ ಯಂತ್ರ ರೂಪದಲ್ಲಿ ತಂದಿರುವುದೇ ದಿವ್ಯ ಋಷಿ ಸಂಸ್ಥಾನದವರು. ಈ ಧನಲಕ್ಷ್ಮಿ ಯಂತ್ರವನ್ನು ಅತ್ಯಂತ ನೇಮನಿಷ್ಠೆಯಿಂದ ಬೀಜಾಕ್ಷರ ಪ್ರಾಣ ಪ್ರತಿಷ್ಠೆಯಿಂದ ನಾವೆಲ್ಲರೂ ನಮ್ಮದಾಗಿಸಿಕೊಳ್ಳುವಷ್ಟು ಕಡಿಮೆ ಬೆಲೆಗೆ ನಮಗೆ ಕೊಡುತ್ತಿದ್ದಾರೆ ದಿವ್ಯ ಋಷಿ ಸಂಸ್ಥಾನದವರು. ಧನಲಕ್ಷ್ಮಿ ಪ್ರತಿನಿತ್ಯ ತನ್ನ ಅನುಗ್ರಹವನ್ನ ನಮ್ಮ ಮೇಲೆ ಸುರಿಸಬೇಕೆಂತ ನಾವು ಮನಃಪೂರ್ವಕವಾಗಿ ಕೋರಿಕೊಳ್ಳುತ್ತೇವೆ. ನಮ್ಮ ಧನಲಕ್ಷ್ಮಿ ಯಂತ್ರವನ್ನು ತಮ್ಮದಾಗಿ ಮಾಡಿಸಿಕೊಂಡಂತ ಧನಲಕ್ಷ್ಮಿ ಪುತ್ರರಿಗೆ ಅಭಿನಂದನೆಗಳು ಹೇಳುತ್ತಾ ಅವರ ಅವಿಷ್ಟಗಳು ನಂಬಿಕೆಗಳು ಉಳಿಸಿದಂತಹ ಆ ಮಾತೆ ಧನಲಕ್ಷ್ಮಿಗೆ ತಲೆಬಾಗಿನ ಪಾದಾಭಿನಂದನೆಗಳು ಮಾಡುತ್ತಿದ್ದೇವೆ. ಮಹಾ ಧನಲಕ್ಷ್ಮಿ ಅಮ್ಮನವರು ಸ್ವತಃ ತಾವೇ ಸ್ವರ್ಣಮಯ. ಅದಕ್ಕಾಗಿ ನಿಮ್ಮ ಬಂಗಾರ ಹಾಗೂ ಬೆಳ್ಳಿ ಆಭರಣಗಳ ಕೋರಿಕೆ ಕೊಡುತ್ತಿರುತ್ತಾಳೆ. ಎಲ್ಲ ರಕವಾದ ಸಂಪತ್ತುಗಳು, ಅಂಗಡಿಗಳು, ಮನೆಗಳ ಸ್ಥಳಗಳು ನಿಮಗೆ ಲಾಭವಾಗುತ್ತದೆ. ನನ್ನ ಹೆಸರು ಅನುಪಮ. ನಮ್ಮವರಿಗೆ ಆಕ್ಸಿಡೆಂಟ್ ಆದ್ದರಿಂದ ಉದ್ಯೋಗ ಹೊರಟೋಯ್ತು. ನನ್ನ 2 ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನ ಕೊಡಿಸಬೇಕು. ನಮ್ಮವರಿಗೆ ಮತ್ತು ಅತ್ತೆಯವರಿಗೆ ಔಷಧಗಳು, ವೈದ್ಯ ಸೇವೆಗಳು ನಿಧಾನವಾಗಿ ಹುಚ್ಚು ಹಿಡಿಯುತ್ತೆ ಅಂತ ಅನಿಸಿತ್ತು. ಆಗ ನಮ್ಮವರ ಹತ್ತಿರ ಬಟ್ಟೆಗಳ ವ್ಯಾಪಾರ ಶುರು ಮಾಡೋದ್ರಿಂದ ಹೇಳಿದ್ದೆ. ಅವರು ನನ್ನನ್ನ ವ್ಯಂಗ್ಯ ಮಾಡಿದರು. ನನ್ನಿಂದ ಆಗೋದಿಲ್ಲವೆಂದು. ನಾನೇ ಏನಾದರೂ ಮಾಡುತ್ತೇನೆ ಎಂದ್ರು. ನನ್ನನ್ನು ಮನೆಯಲ್ಲೇ ಇರು ಎಂದು ಎಚ್ಚರಿಸಿದ್ರು. ಪಟ್ಟು ಬಿಡದೆ ನನ್ನ ಒಡವೆಗಳು, ಕಾರು ಮಾರಿ ಈ ಕ್ಲಾತ್ ಸೆಂಟರ್ ಅನ್ನ ಪ್ರಾರಂಭಿಸಿದೆ. ಎಲ್ಲರೂ ಅಂದುಕೊಳ್ಳುವಂತೆ ಅದು ಸರಿಯಾಗಿ ನಡೆಯಲೇ ಇಲ್ಲ. ನಷ್ಟ ಬರಲು ಶುರುವಾಯಿತು. ಮನೆಯಲ್ಲಿ ಮತ್ತು ಹೊರಗೂ ವ್ಯಂಗ್ಯ ನುಡಿ ಕೇಳಲಾಗದೆ ತಟ್ಟಿಕೊಳ್ಳಲಾಗಲಿಲ್ಲ. ನನ್ನ ಪರಿಸ್ಥಿತಿ ಅಯೋಮಯವಾಯಿತು. ಆ ಸಮಯದಲ್ಲಿ ಟಿವಿಯಲ್ಲಿ ಧನಲಕ್ಷ್ಮಿ ಯಂತ್ರದ ಪ್ರಕಟಣೆಯನ್ನ ನೋಡಿದೆ. 2 ನಿಮಿಷ ಆಲೋಚನೆ ಮಾಡದೆ ಬೇಗನೆ ಯಂತ್ರಕ್ಕೆ ಆರ್ಡರ್ ಮಾಡಿದೆ. ನಮ್ಮವರ ಮೇಲೆ ಭಾರ ಹಾಕಿ ನಂಬಿಕೆಯಿಂದ ವ್ಯಾಪಾರ ಶುರು ಮಾಡಿದೆ. 3 ತಿಂಗಳಲ್ಲೇ ನನ್ನ ಸಾಲವು ತೀರಿತು. ಮಾರಿದ ನನ್ನ ಒಡವೆಗಳನ್ನ ಮತ್ತೆ ಸಂಪಾದಿಸಿದೆ. ನಮ್ಮನೆಯವರು ಮತ್ತು ಹೊರಗಿನವರು ಆಶ್ಚರ್ಯಪಟ್ಟರು. ಮನೆ, ಕಾರು ಕೊಂಡುಕೊಂಡೆ. ನಿಮಗೆ ಅಕಸ್ಮಾತ್ ಆಗಿ ಧನ ಪ್ರಾಪ್ತಿಯಾಗೋ ಯೋಗ ಉಂಟಾಗುತ್ತದೆ. ಏಕೆಂದರೆ ಮಹಾಲಕ್ಷ್ಮೀ ಧನ ಯಂತ್ರ ನಿಮ್ಮ ಜಾತಕದಲ್ಲಿ ಉಂಟಾಗುವ ಧನಲಕ್ಷ್ಮಿ ಯೋಗದಿಂದ ಫಲಗಳನ್ನು ಕೊಡುತ್ತದೆ. ನಿಜವಾಗಿ ಹೇಳಬೇಕಾದ್ರೆ ಹಣವಿರದಿದ್ದರೆ ಎಷ್ಟು ಮಂದಿ ತಮ್ಮ ಸಂತೋಷಕ್ಕಾಗಿ, ಅವಸರಕ್ಕಾಗಿ ದೂರವಾಗುತ್ತಾರೆ. ಏಕೆಂದರೆ ನಮ್ಮ ಜೀವನ ಹಣದ ಜೊತೆ ಹೊಂದಿದೆ. ಧನವಿಲ್ಲದಿದ್ದರೆ ಏನೂ ಇಲ್ಲವೆಂದಂತೆ. ಇವತ್ತು ಇಷ್ಟು ಒಳ್ಳೆ ಸ್ಥಾನದಲ್ಲಿದ್ದ ನಾನು 2 ವರ್ಷದ ಹಿಂದಿನವರೆಗೂ ಕೆಲಸದವರು ಕೂಡ ಸಂಬಳ ಕೊಡದಂತಹ ಕೆಲಸವಿಲ್ಲದೆ ಸರ್ವಿಸ್ ಸೆಂಟರ್ಗೆ ಯಜಮಾನನಾಗಿದ್ದೆ. ಹುಡುಗರಿಗೆ ವಿದ್ಯೆ ಕೊಡಿಸುವುದಕ್ಕೂ ಆಗದೆ, ಹೆಣ್ಣು ಮಕ್ಕಳಿಗೂ ಮದುವೆ ಕೂಡ ಮಾಡಲಾರದೆ ಎಷ್ಟೋ ತೊಂದರೆಗಳು, ಎಷ್ಟೋ ಅವಮಾನಗಳು ಕೂಡ ಎದುರಿಸಬೇಕಾಯಿತು. ಆ ಸಮಯದಲ್ಲಿ ನನ್ನ ಮಿತ್ರನೊಬ್ಬನು ಈ ಧನಲಕ್ಷ್ಮಿ ಬಗ್ಗೆ ಹೇಳಿದ. ಎಷ್ಟೋ ತೊಂದರೆಗಳಿದ್ದರೂ ಧನಲಕ್ಷ್ಮಿ ಯಂತ್ರವನ್ನು ತರಿಸಿಕೊಳ್ಳುವಂತೆ ಹೇಳಿದ. ನಿಜವಾಗಿ ಹೇಳಬೇಕೆಂದರೆ ನನಗೆ ನಂಬಿಕೆ ಇಲ್ಲದಿದ್ದರೂ ಅವನ ಬಲವಂತಕ್ಕಾಗಿ ದಿವ್ಯ ಋಷಿ ಸಂಸ್ಥಾನದವರ ಲಕ್ಷ್ಮಿ ಯಂತ್ರವನ್ನು ತರಿಸಿದೆ. ವಿಚಿತ್ರವಾಗಿ ಆ ಯಂತ್ರ ತೆಗೆದುಕೊಂಡ ದಿನವೇ ಒಂದು ಪ್ರಬುದ್ಧ ಯಜಮಾನ ಸಂಸ್ಥೆಯಿಂದ 70 ಕಾರು ಮೇಂಟೈನ್ ಮಾಡುವ ಜವಾಬ್ದಾರಿಯನ್ನು ನಮ್ಮ ವರ್ಕ್ಶಾಪ್ಗೆ ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ ಅಮ್ಮನವರ ಪ್ರತಿರೂಪವಾದ ಈ ಧನಲಕ್ಷ್ಮಿ ಯಂತ್ರದ ಪೆಟ್ಟಿಗೆಯಲ್ಲಿ ನಮಗೆ ಒಟ್ಟಿಗೆ 5 ವಸ್ತುಗಳು ಸಿಕ್ಕುತ್ತವೆ. ಮಹಾಲಕ್ಷ್ಮಿ ಅಮ್ಮನವರ ಮಹಾಲಕ್ಷ್ಮಿ ಧನ ಯಂತ್ರದಲ್ಲಿ 5 ವಸ್ತುಗಳು ಇವೆ. 1 24 ಕ್ಯಾರೆಟ್ ಬಂಗಾರ ಹೊಳಪಿನ ಮಹಾಧನಲಕ್ಷ್ಮಿ ಪೆಂಡೆಂಟ್. ಇದರಲ್ಲಿ ಸ್ವತಃವೇ ಧನಲಕ್ಷ್ಮಿ ಅಮ್ಮನವರು ಇದ್ದಾರೆ. ಇದರ 2ನೇ ಕಡೆ ಧನಲಕ್ಷ್ಮಿ ಪ್ರಾಪ್ತಿ ಯಂತ್ರ ಇದೆ. ಯಾರ ಕೊರಳಲ್ಲಿಯೇ ಆಗಲಿ ಶ್ರೀ ಸಿದ್ಧಿ ಲಕ್ಷ್ಮಿ ಯಂತ್ರ ಇರುತ್ತದೆಯೋ ಅವರ ಹತ್ತಿರ ಧನ ನಡೆದುಕೊಂಡು ಬರುತ್ತದೆ. ಒಂದು ಲಕ್ಷ್ಮೀ ಸಿದ್ಧಿ ಪ್ರತಿಮೆ ಸೌಭಾಗ್ಯವನ್ನು, ಐಶ್ವರ್ಯವನ್ನು ತರುತ್ತದೆ. ಇದನ್ನು ಮನೆಯಲ್ಲಿ, ಅಂಗಡಿಯಲ್ಲಿ, ಫ್ಯಾಕ್ಟರಿಯಲ್ಲಿ, ಪೂಜಾ ಮನೆಯಲ್ಲಿ ಇಡಿ. ನಿಮ್ಮ ಸೌಭಾಗ್ಯ ಎಷ್ಟರ ಮಟ್ಟಿಗೆ ವಿಸ್ತಾರಗೊಳ್ಳುತ್ತದೆ ಅಂದರೆ ಪ್ರಪಂಚದಲ್ಲಿ ಎಲ್ಲಾ ಸುಖಗಳು ನಿಮಗೆ ಪ್ರಾಪ್ತಿಯಾಗುತ್ತದೆ. ಒಂದು ಮೇರು ಯಂತ್ರ ಆಮೆಯ ಆಕಾರದಲ್ಲಿ ಇರುತ್ತದೆ. ಮೇರು ಯಂತ್ರವು ನಿಮ್ಮ ಸಂಪತ್ತಿನಲ್ಲಿ ರಾತ್ರಿ ಹಗಲು ವೃದ್ಧಿಯನ್ನು ಮಾಡುತ್ತದೆ. ಒಂದು ಶ್ರೀ ಯಂತ್ರ, ಇದನ್ನು ಕೆಲಸ ಮಾಡುವ ಸ್ಥಳದಲ್ಲಿ, ಫ್ಯಾಕ್ಟರಿಯಲ್ಲಿ ಸ್ಥಾಪನೆ ಮಾಡುವುದರಿಂದ ಇದು ಧನವನ್ನು ಎಷ್ಟರ ಮಟ್ಟಿಗೆ ತರುತ್ತೆ ಎಂದರೆ ಮೇಘಗಳು ಮಳೆಯನ್ನು ತರುವಂತೆ. ಲಕ್ಷ್ಮೀಚರಣ ಪಾದುಕೆಗಳು. ಲಕ್ಷ್ಮೀಚರಣ ಪಾದುಕೆ ಎಂದರೆ ಅಲ್ಲಿಗೆ ಗುಪ್ತಧನ ತನ್ನಷ್ಟಕ್ಕೆ ತಾನೇ ಬರುತ್ತದೆ. ಮತ್ತೆ ನಿಮಗೆ ತಿಳಿಯದ ದಾರಿಯಿಂದ ಧನ ಪ್ರಾಪ್ತಿಯಾಗುತ್ತದೆ. ನಮ್ಮ ಧನಲಕ್ಷ್ಮಿ ಯಂತ್ರ ನಿಮ್ಮ ಜೀವನದ ಬಡತನವೆಂಬ ಪದವನ್ನು ಶಾಶ್ವತವಾಗಿ ದೂರ ಮಾಡುತ್ತದೆ.
ಮುಖ್ಯವಾಗಿ ಸಂಪಾದಿಸಬೇಕೆಂಬ ಬಯಕೆ, ಕಸಿ, ಸಂಕಲ್ಪಗಳು ನಿಮ್ಮಲ್ಲಿ ತುಂಬುತ್ತದೆ. ನಿಮಗಾಗಿ ನೀವು ಧನವನ್ನು ಸಂಪಾದಿಸಬೇಕೆಂಬ ದೃಢ ನಿಶ್ಚಯದಿಂದ ಜೀವನದಲ್ಲಿ ಹೆಜ್ಜೆ ಮುಂದಿಡುವಂತೆ ಮಾಡುತ್ತೆ. ಒಂದು ಸಾರಿ ಈ ಧನಲಕ್ಷ್ಮಿ ಯಂತ್ರವನ್ನು ನಿಮ್ಮದಾಗಿಸಿಕೊಂಡಾಗ ಹಣಕ್ಕೆ ಕೊರತೆಂಬ ಮಾತೇ ನಿಮ್ಮ ಜೀವನದಲ್ಲಿ ಕೇಳಿಬರುವುದಿಲ್ಲ. ಮಹಾಲಕ್ಷ್ಮಿ ಯಂತ್ರದಿಂದ ಆದ ಪ್ರತಿ ವಸ್ತುವು ಕೂಡ ಮಹಾ ತಪಸ್ಸುಗಳು, ವಿದ್ವಾಂಸರು ದ್ವಾರ ಮಂತ್ರಗಳಿಂದ ನಿಕ್ಷಿಪ್ತ ಮಾಡಿರುತ್ತವೆ. ಅತ್ಯಂತ ಬೆಲೆಯುಳ್ಳ ಮಹಾಲಕ್ಷ್ಮಿ ಧನಯಂತ್ರ 5,000 ರೂಪಾಯಿಗಳಿಗಿಂತ ಹೆಚ್ಚು. ಆದರೆ ಸಂಸ್ಥಾನದವರ ಕೋರಿಕೆ ಮೇಲೆ ಅವಶ್ಯಕತೆಯಾಗುವಂತೆ ಜಾಸ್ತಿ ಜನಗಳಿಗೂ ಹಾಗೂ ಕುಟುಂಬಗಳಿಗೂ ಪ್ರಾಪ್ತಿಯಾಗಲು ಒಂದು ಧಾರ್ಮಿಕ ಪ್ರಣಾಳಿಕೆ ದ್ವಾರ ನಿಮಗೆ ಕಡಿಮೆಯ ಬೆಲೆಗೆ ಕೇವಲ 2,990 ರೂಪಾಯಿ ಅಂದಿಸುತ್ತಿದ್ದಾರೆ. ಡೆಲಿವರಿ ಚಾರ್ಜಸ್ 200 ರೂಪಾಯಿಗಳು ಬೇರೆಯಾಗಿ ಮುಂಗಡವಾಗಿ ಆರ್ಡರ್ ಮಾಡಿದರೆ ನಿಮಗೆ ಧನಲಕ್ಷ್ಮಿ ಯಂತ್ರದ ಜೊತೆಯಲ್ಲಿ ಒಂದು ಮಹಾಧನಲಕ್ಷ್ಮಿ ಪೆಂಡೆಂಟ್ ಬಹುಮಾನವಾಗಿ ಕೊಡಲ್ಪಡುವುದು. ನೀವು ಮಹಾಧನಲಕ್ಷ್ಮಿ ಯಂತ್ರವನ್ನು ಪಡೆಯಲು SMS ಕೂಡ ಮಾಡಬಹುದು. SMS ASHOP 254242. ನೀವು ನಿಮ್ಮ ಆರ್ಡರ್ನ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಉತ್ತರಿಸಿಕೊಳ್ಳಬಹುದು. ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಆರ್ಡರ್ ಮಾಡಲು ನಮ್ಮ ವೆಬ್ಸೈಟ್ www.AAATeleshopping.in ಗೆ ಲಾಗ್ ಆನ್ ಮಾಡಿರಿ. ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ನಿಂದ ಆರ್ಡರ್ ಮಾಡಿದರೆ 5% ಡಿಸ್ಕೌಂಟ್ ಕೊಡಲಾಗುತ್ತದೆ. ಯಾರ ಕೊರಳಲ್ಲಿ ಶ್ರೀ ಸಿದ್ಧಲಕ್ಷ್ಮಿ ಯಂತ್ರವಿರುತ್ತದೆಯೋ ಅವರ ಕಡೆ ಧನ ಪ್ರವಾಹ ಪ್ರಾರಂಭವಾಗುತ್ತದೆ. ಮಹಾಧನಲಕ್ಷ್ಮಿ ಯಂತ್ರದಿಂದ ನಿಮ್ಮ ಮನೆಯಲ್ಲಿ ಧನ ಪ್ರಾಪ್ತಿಯು ಎಲ್ಲಾ ದಾರಿಗಳು ತೆರೆಯಲ್ಪಡುತ್ತವೆ. ಲಕ್ಷ್ಮೀಯಮ್ಮನವರು ಸ್ವತಃ ತಾವೇ ಧನವನ್ನು ಆಕರ್ಷಿಸುವಂತೆ ಮಾಡುತ್ತಾಳೆ. ನಿಮಗೆ ಗುಪ್ತ ಧನವಲ್ಲದೆ ಬರಬೇಕಾದ ಹಣ ಕೂಡ ನಿಮ್ಮ ಕೈ ತಲುಪುತ್ತದೆ. ನನ್ನ ಹೆಸರು ಸುಂದರಮೂರ್ತಿ. ನಮ್ಮದು ಬಹಳ ದೊಡ್ಡ ಕುಟುಂಬ. ನಮ್ಮ ತಂದೆಯವರು ಪ್ಲಂಬರ್ ಆಗಿ ಕೆಲಸ ಮಾಡುತ್ತಿರುತ್ತಾರೆ. ನಮ್ಮನ್ನು ಓದು ತಾಕತ್ತು ಇಲ್ಲದಿದ್ದರೂ ನಮ್ಮ ತಂದೆಯವರ ಜೊತೆಯಲ್ಲಿ ನಾನು ಪ್ಲಂಬರ್ ಆಗಿ ಕೆಲಸಕ್ಕೆ ಹೋಗುತ್ತಿದ್ದೆ. ನನ್ನ ಜೊತೆಯಲ್ಲಿ ಆಡುತ್ತಾ ಇದ್ದವರೆಲ್ಲ ಜೀವನದಲ್ಲಿ ಸೆಟ್ಲ್ ಆಗಿದ್ದಾರೆ. ಆದರೆ ನನ್ನ ಜೀವನ ಅಲ್ಲಿಯೇ ನಿಂತು ಹೋಗಿದೆ. ನನ್ನ ಮಕ್ಕಳ ಗತಿ ಏನು, ಅವರ ಭವಿಷ್ಯ ಏನು ಅಂತ ನನಗೆ ದುಃಖವಾಗಿದೆ. ಆಗಲೇ ನಮಗೆ ಧನಲಕ್ಷ್ಮಿ ಯಂತ್ರದ ಬಗ್ಗೆ ಗೊತ್ತಾಯಿತು. ನನ್ನ ಹೆಂಡತಿ ತನ್ನ ಸ್ನೇಹಿತರ ಜೊತೆ ಸಾಲ ಮಾಡಿ ನನಗೆ ಗೊತ್ತಿಲ್ಲ ಈ ಲಕ್ಷ್ಮಿ ಯಂತ್ರವನ್ನು ತರಿಸಿದಳು. ನಾನು ಈ ಪೆಂಡನ್ನು ಅನ್ನು ಕೊಳ್ಳಲಿ ಧರಿಸಿದ್ದೇನೆ. ನನ್ನಲ್ಲಿ ಗೊತ್ತಿಲ್ಲದ ಧೈರ್ಯ ಬಂತು. 2-3 ದಿನ ಕಳೆಯೋದ್ರಲ್ಲಿ ನನಗೆ ಒಂದು ಆಲೋಚನೆ ಬಂತು. ಈ ರೀತಿ ಪ್ಲಂಬರ್ ಕೆಲಸ ಮಾಡುವ ಬದಲು ನಾನೇ ಒಂದು ಶಾಪ್ ಏಕೆ ಪ್ರಾರಂಭಿಸಬಾರದು ಅಂತ ಅಂದುಕೊಂಡೆ. ಅದಕ್ಕೆ ತಕ್ಕಂತೆ ಬೇಕಾದ ಎಲ್ಲಾ ಪ್ರಯತ್ನಗಳನ್ನು ಮಾಡಿದೆ. ಆ ತಾಯಿಯ ದಯೆಯಿಂದ ನನಗೆ ಬೇಗನೆ ಬ್ಯಾಂಕಿನಲ್ಲಿ ಲೋನ್ ದೊರೆಯಿತು. ಈ ಸ್ಯಾನಿಟರಿ ಶಾಪ್ ಅನ್ನು ಪ್ರಾರಂಭಿಸಿದೆ. ನಮ್ಮ ಧನಲಕ್ಷ್ಮಿ ಯಂತ್ರ ನಿಮ್ಮ ಜೀವನದಲ್ಲಿ ಬಡತನವೆಂಬ ಮಾತನ್ನು ಶಾಶ್ವತವಾಗಿ ದೂರ ಮಾಡುತ್ತೆ. ಮುಖ್ಯವಾಗಿ ಸಂಪಾದಿಸಬೇಕೆಂಬ ಬಯಕೆ, ಕಸಿ, ಸಂಕಲ್ಪಗಳನ್ನು ನಿಮ್ಮಲ್ಲಿ ತುಂಬುತ್ತದೆ. ನಿಮ್ಮಷ್ಟಿಗೆ ನೀವೇ ಧನ ಸಂಪಾದಿಸಬೇಕೆಂಬ ದೃಢ ನಿಶ್ಚಯವನ್ನು ಜೀವನದಲ್ಲಿ ಮುಂದೆ ಹೆಜ್ಜೆ ಇಡುವಂತೆ ಮಾಡುತ್ತದೆ. ಒಂದು ಸಾರಿ ನೀವು ಈ ಧನಲಕ್ಷ್ಮಿ ಯಂತ್ರವನ್ನು ನಿಮ್ಮದಾಗಿಸಿಕೊಂಡಾಗ ಹಣಕ್ಕೆ ಕೊರತೆ ಎಂಬ ಮಾತೇ ನಿಮ್ಮ ಜೀವನದಲ್ಲಿ ಕೇಳಿಬರುವುದಿಲ್ಲ. ಇನ್ನು ಇವಾಗ ನಿರಾಶೆ ಇಲ್ಲವೇ ಬಡತನದೊಂದಿಗೆ ಜೀವನ ಸಾಗಿಸುವ ಸಮಯವಲ್ಲ. ಈಗ ಧನವಂತರು ಭಾಗ್ಯವಂತರು ಆಗುವ ಸಮಯ. ಈಗ ಮಹಾಧನಲಕ್ಷ್ಮಿ ಯಂತ್ರವನ್ನು ಧರಿಸುವ ಸಮಯ. ಬೇಗನೆ ನಿಮ್ಮ ಮಹಾಧನಲಕ್ಷ್ಮಿ ಯಂತ್ರವನ್ನು ಧರಿಸಿ ನಿಮ್ಮ ಜೀವನದಲ್ಲಿ ಧನವನ್ನು, ಒಳ್ಳೆ ಮಾರ್ಪಾಡುಗಳನ್ನು ಹೊಂದಿರಿ. ಮಹಾಧನಲಕ್ಷ್ಮಿ ಯಂತ್ರವನ್ನು ತಮ್ಮದಾಗಿಸೋ ಸಮಯವಿದು. ಧನಲಕ್ಷ್ಮಿ ಪೆಂಡೆಂಟ್ ಧರಿಸಿ ಯಂತ್ರಗಳನ್ನು ನಿಮ್ಮ ಪೂಜೆಯ ಮನೆಯಲ್ಲಿ, ನಿಮ್ಮ ವ್ಯಾಪಾರ ಕೇಂದ್ರಗಳಲ್ಲಿ ಪ್ರತಿಷ್ಠಾಪಿಸಿ. ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳನ್ನು ಬರಮಾಡಿಕೊಳ್ಳಿ. ಧನಲಕ್ಷ್ಮಿ ಯಂತ್ರವನ್ನು ಶಾಪಿನಲ್ಲಿಟ್ಟು ತಾಯಿ ನಿಂದೇ ಭಾರವೆಂದು ಹೇಳುತ್ತಾ ವ್ಯಾಪಾರವನ್ನು ಪ್ರಾರಂಭಿಸಿದೆ. ವ್ಯಾಪಾರ ಬಹಳ ಚೆನ್ನಾಗಿ ನಡೆಯುತ್ತಿದೆ. ನನ್ನ ಸ್ಥಿತಿಗೆ ತಂದ ಧನಲಕ್ಷ್ಮಿ ಯಂತ್ರವನ್ನು, ಆ ಮಹಾಲಕ್ಷ್ಮಿ ದಯವನ್ನು, ಈ ಧನಲಕ್ಷ್ಮಿ ಯಂತ್ರವನ್ನು ತಂದುಕೊಟ್ಟ ದಿವ್ಯ ಋಷಿ ಸಂಸ್ಥಾನದವರನ್ನು ಜನ್ಮದಲ್ಲಿ ಮರೆಯುವುದಿಲ್ಲ. ಈ ಮಹಾಧನಲಕ್ಷ್ಮಿ ಯಂತ್ರದಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ ಮಹಾ ತಪಸ್ವಿಗಳು, ಮಹಾ ಮಂತ್ರಗಳಿಂದ, ವಿದ್ವಾಂಸರಿಂದ ತಯಾರಾಗಿ ಪ್ರಾಣ ಪ್ರತಿಷ್ಠಾಪಿಸಿರುತ್ತದೆ. ಈ ಧನಲಕ್ಷ್ಮಿ ಯಂತ್ರದಿಂದ ನಾವು ಮತ್ತು ನಮ್ಮ ಮಕ್ಕಳು ಬಹಳ ಸಂತೋಷವಾಗಿದ್ದೇವೆ. ಧನಲಕ್ಷ್ಮಿ ಯಂತ್ರಕ್ಕೆ ದಿವ್ಯ ಋಷಿ ಸಂಸ್ಥಾನದವರಿಗೆ ನನ್ನ ಧನ್ಯವಾದಗಳು. ಈಗ ನೀವು ಬಡತನದಿಂದ ಬಾಧೆ ಪಡುವ ಅವಶ್ಯಕತೆ ಇಲ್ಲ. ನಿರಾಶೆಯಿಂದ ಬೇಸತ್ತು ಕಾಲ ಕಳೆಯುವ ಅವಶ್ಯಕತೆ ಕೂಡ ಇಲ್ಲ. ಧನಲಕ್ಷ್ಮಿಯ ಕೃಪಾ ಕಟಾಕ್ಷಗಳು ನಿಮ್ಮ ಮೇಲೆ, ನಿಮ್ಮ ಮನೆಯವರ ಮೇಲೆ ಪ್ರಭಾವ ಬೀರಲು ಅವಕಾಶ ಮಾಡಿಕೊಡಿ. ಮಹಾಧನಲಕ್ಷ್ಮಿ ಯಂತ್ರವನ್ನು ಧರಿಸಿಕೊಳ್ಳಿ. ಧನಪ್ರಾಪ್ತಿ ಹೊಂದಿ ಕಷ್ಟ ಕಣ್ಣೀರಿಗೆ ವಿದಾಯ ಹೇಳಿ ಸುಖ ಸಂತೋಷದಿಂದ ಧನ ಪ್ರವಾಹದಲ್ಲಿ ಆನಂದವಾಗಿ ಜೀವನ ಸಾಗಿಸಿರಿ. ಸರ್ವೇ ಜನ ಸುಖಿನೋ ಭವಂತು. ಮಹಾಲಕ್ಷ್ಮಿ ಅಮ್ಮನವರ ಮಹಾಲಕ್ಷ್ಮಿ ಧನಯಂತ್ರದಲ್ಲಿ 5 ವಸ್ತುಗಳು ಇವೆ. 1 24 ಕ್ಯಾರೆಟ್ ಬಂಗಾರ ಹೊಳಪಿನ ಮಹಾಧನಲಕ್ಷ್ಮಿ ಪೆಂಡೆಂಟ್. ಇದರಲ್ಲಿ ಸ್ವತಃವೇ ಧನಲಕ್ಷ್ಮಿ ಅಮ್ಮನವರು ಇದ್ದಾರೆ. ಇದರ ಎರಡನೇ ಕಡೆ ಧನಲಕ್ಷ್ಮಿ ಪ್ರಾಪ್ತಿ ಯಂತ್ರ ಇದೆ.
ಯಾರ ಕೊರಳಲ್ಲಿಯೇ ಆಗಲಿ ಶ್ರೀ ಸಿದ್ಧಿ ಲಕ್ಷ್ಮಿ ಯಂತ್ರ ಇರುತ್ತದೆಯೋ ಅವರ ಹತ್ತಿರ ಧನ ನಡೆದುಕೊಂಡು ಬರುತ್ತದೆ. ಒಂದು ಲಕ್ಷ್ಮೀ ಸಿದ್ಧಿ ಪ್ರತಿಮೆ ಸೌಭಾಗ್ಯವನ್ನು, ಐಶ್ವರ್ಯವನ್ನು ತರುತ್ತದೆ. ಇದನ್ನು ಮನೆಯಲ್ಲಿ, ಅಂಗಡಿಯಲ್ಲಿ, ಫ್ಯಾಕ್ಟರಿಯಲ್ಲಿ, ಪೂಜಾ ಮನೆಯಲ್ಲಿ ಇಡಿ. ನಿಮ್ಮ ಸೌಭಾಗ್ಯ ಎಷ್ಟರ ಮಟ್ಟಿಗೆ ವಿಸ್ತಾರಗೊಳ್ಳುತ್ತದೆ ಅಂದರೆ ಪ್ರಪಂಚದಲ್ಲಿ ಎಲ್ಲಾ ಸುಖಗಳು ನಿಮಗೆ ಪ್ರಾಪ್ತಿಯಾಗುತ್ತದೆ. ಒಂದು ಮೇರು ಯಂತ್ರ ಆಮೆಯ ಆಕಾರದಲ್ಲಿ ಇರುತ್ತದೆ. ಮೇರು ಯಂತ್ರವು ನಿಮ್ಮ ಸಂಪತ್ತಿನಲ್ಲಿ ರಾತ್ರಿ ಹಗಲು ವೃದ್ಧಿಯನ್ನು ಮಾಡುತ್ತದೆ.